ಮುದ್ದುರಾಮ ಮಂಜರಿ ತಮ ಅಳಿದರಿದೆ ಬೆಳಕು, ತಮ ಅಳಿದರಿದೆ ಬೆಳಕು. ಮುಂದುವರಿತಾ ಇದೆ. ನಿನ್ನೆ ನಾನು ಏನು ಹೇಳಿದ್ದೆ, ಬೆಳಕು ಬದಲಿಗೆ ಬೆಳಗು ಸರಿಯಾಗುತ್ತೇನೋ ಅಂತೊಂಬ ಚಿಂತನೆ. ಆ ಚಿಂತನೆಯನ್ನು ಕುರಿತು ವರಕವಿ ಬೇಂದ್ರೆಯವರ ಆ ಅದ್ಭುತವಾದ ಕವನ, ಬಹುಶಃ 1 ಶತಮಾನ ದಾಟಿದೆ ಆ ಕವನವನ್ನು ಅವರು ಬರೆದು. ಗರಿ ಅವರ ಮೊದಲ ಕವನ ಸಂಕಲನದಲ್ಲಿಯೇ ಮೊದಲ ಪದ್ಯ ಬೆಳಗು. ಅದರಲ್ಲಿ 6ನೇ ನುಡಿ, ಅಲ್ಲಿ 7 ನುಡಿಯವ, ಒಟ್ಟು 7 ನುಡಿಯವ. ಆ 7ನೇ ನುಡಿ 6ನೇ ನುಡಿ ನನಗೆ ಇಷ್ಟು ಕಾಡ್ಯದಲ್ಲ, ಅದ್ಭುತವಾದ ನನ್ನ ಕಾಡ್ಯದ. ನಾನು ಎಷ್ಟು ವರ್ಷ ಆತದು ಓದ್ಲಿಕ್ಕತ್ತು. ಅದು ಓದ್ತೀನಿ, ಅದಷ್ಟೇ ಒಂದೇ ನುಡಿ ಓದ್ತೇನೆ. ಕಂಡಿತು ಕಣ್ಣು ಸವಿದಿತು ನಾಲಗೆ ಪಡೆದೀತಿ ದೇಹ, ಸ್ಪರ್ಶ ಪಡೆದೀತಿ ದೇಹ. ಕೇಳಿತು ಕಿವಿಯೋ ಮೂಸಿತು ಮೂಗು ತನ್ಮಯವೀಗೇಹ, ದೇವರದಿ ಮನಸ್ಸಿನ ಗೇಹ. ಎಷ್ಟೊಂದು ಅದ್ಭುತವಾದ ಇದು. ಕೊನೆಯ ಸಾಲು, ಇದು ಬರಿ ಬೆಳಗಲ್ಲೋ ಅಣ್ಣ. ಅದ್ಭುತವಾದ ಕವನ. ಅದು ನೆನಪಾತು ನನಗೆ, ಈ ಬೆಳಗು ಚಿಂತನೆಯೊಳಗೆ. ಅದಕ್ಕೆ ನಾನು ಹಾಡಿದೆ. ಈಗ ನೋಡಿ, ಮುದ್ದುರಾಮನ ಬೆಳಗಿನೊಳಗೆ ಬೆಳಕು, ಇದರಲ್ಲಿ ನಾವು 523 ನೋಡ್ತಾ ಇದ್ದೇನೆ. ಏನದು ಬಹಳ ಒಂದು ವಿಶಿಷ್ಟವಾದಂಥ, ಅವರು ಹೇಳ್ತಾರೆ, ನಾವು ಪೂಜಾ ಪುನಸ್ಕಾರ ಮಾಡ್ತೇವೆ, ದೇವರನ್ನ ಅಲಂಕಾರ ಮಾಡ್ತೇವೆ, ಅದೆಲ್ಲ ಬೇಕೇ. ವಜ್ರ ವೈಢೂರ್ಯ ಆಭರಣಗಳಿಂದ ಅಲಂಕಾರ ಮಾಡ್ತೇವೆ, ಅದೆಲ್ಲ ಬೇಕೇ. ಮುದ್ದುರಾಮ ಏನು ಹೇಳ್ತಾನೆ ನೋಡಿ ಇಲ್ಲಿ. 1-2 ಪ್ರೀತಿ ಹೋ, 4-5 ನಗೆ ಮಂತ್ರ, ನಿಷ್ಠೆ ಮಿಶ್ರಿತ 6 ಅಕ್ಷತೆಯ ಕಾಳು, ಕರುಣೆ ಆರತಿ ಒಮ್ಮೆ ಸಾಕು ಹರಿ ಅರ್ಚನೆಗೆ, ಆಡಂಬರವ ಮರೆಯೋ ಮುದ್ದುರಾಮ. ಎಲ್ಲ ದೇವಾಲಯಗಳಿಗೆಲ್ಲ ಒಂದು ಅದ್ಭುತವಾದ ಎಚ್ಚರಿಕೆಯನ್ನು ಕೊಡ್ತಾನೆ. ಜನರಿಗೂ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ. ತಮ್ಮ ಮನೆಯಲ್ಲಿಯ ದೇವರ ಮಂಟಪಗಳನ್ನು, ದೇವರ ಮೂರ್ತಿಗಳನ್ನು ಅದ್ಭುತವಾಗಿ ಸಿಂಗಾರ ಮಾಡೋರಿಗೆ ಇದು ಇಷ್ಟೇ ಸಾಕು ಅಂತ ಹೇಳ್ತಾನೆ. ಆಮೇಲೆ ಈ ರೊಕ್ಕದ ಬಗ್ಗೆ, ರೊಕ್ಕದ ಬಗ್ಗೆ, ಎಷ್ಟು ರೊಕ್ಕಿತ್ತಂದ್ರೆ ಮುಗೀತು. ಯಾರ ಹತ್ರ ಹೆಚ್ಚಿಗೆ ರೊಕ್ಕಿತ್ತನ್ನೋ ದೊಡ್ಡ ಚಿಂತೆ. ಬೆಲ್ಲ ಎಲ್ಲೆಲ್ಲಿದೆಯೋ ಇಹುದು ನೊಣ ಅಲ್ಲೆಲ್ಲೂ, ಹೊಗಳು ಭಟ್ಟರ ಬಳಗ ಗದ್ದುಗೆಯ ಸುತ್ತ, ಎರಚುತ್ತಿದ್ದರೆ ಕಾಳ ಹಕ್ಕಿ ಕೂಡುವುದಲ್ಲಿ, ಧನವೆಲ್ಲೋ ಜನ ಅಲ್ಲಿ ಮುದ್ದುರಾಮ, ಧನವೆಲ್ಲೋ ಜನ ಅಲ್ಲಿ ಮುದ್ದುರಾಮ. ಅರ್ಥ ಆಯಿತು. ಒಂದು ಹೆಚ್ಚುಗಾರಿಕೆ, ಜೀವನದಲ್ಲಿ ಒಂದು ಹೆಚ್ಚುಗಾರಿಕೆ, ಒಂದು ಹಿರಿಯತನ, ಒಂದು ದೊಡ್ಡಸ್ತನ, ನಿಜವಾದ ದೊಡ್ಡಸ್ತನ ಬೇಕಂದ್ರೆ ಮನುಷ್ಯ ಹೆಂಗೆ ಬದುಕಬೇಕು ಅನ್ನೋದಕ್ಕೆ ಈ ಕವನ 530ನೇ ಚೌಪದಿ ಹೇಳ್ತದೆ ನೋಡಿ. ಈ ಡಂಭಾಚಾರ ಇರಬಾರದು ಅನ್ನುವಂಥ ಅದ್ಭುತವಾದಂಥ ಚೌಪದಿ. ಮಾತಾಡ್ತೇವೆ ವೈರಾಗ್ಯ, ಅದು ವೈರಾಗ್ಯದಿಂದ ಇರಲ್ಲ. ಕೆಟ್ಟ ಮಾತಾಡ್ತೇವೆ ಮನಸ್ಸಿನಿಂದ, ಮೇಲೆ ಅದರೊಳಗೆ ಏನೂ ಇರಂಗಿಲ್ಲ, ಒಂದು ಸವಿಯಾದ ಮಾತುಗಳು ಇರಂಗಿಲ್ಲ, ಕರುಣೇಂಕ ಇಲ್ಲೇ ಇಲ್ಲ. ಆವಾಗ ನಿಮಗೆ ಹಿರಿಯತನ ಎಲ್ಲಿದು ಬರುತ್ತಪ್ಪ, ಔನ್ನತ್ಯ ಎಲ್ಲಿದು ಬರುತ್ತೆ? ಮಾತಿನಲ್ಲಿ ವೈರಾಗ್ಯ, ಮನದಲ್ಲಿ ಕಾಠಿಣ್ಯ, ಇನಿತರಿದೆ
ಮಾಧುರ್ಯ ನಾದ ಮಾಲಿನ್ಯ ಮನಸ್ಸು ಗೊಂಡಾರಣ್ಯ ಬರಿದಾಗಿ ಕಾರುಣ್ಯ ಇನ್ನೆಲ್ಲಿ ಔನ್ನತ್ಯ ಮುದ್ದು ರಾಮ. ಒಳಗೇನೇನೋ ಹೊರಗೊಂದು ನಾಟಕ ಬೇರೆ, ಆಡಂಬರದ ನಾಟಕ ಇಲ್ಲಿ ನಡೆದು ಅಂಬಾಚಾರ ನಡೆದು ಬಿಟ್ಟಿರ್ತದೆ. ಆಮೇಲೆ ಜಾತಿಯ ಬಗ್ಗೆ ಎಷ್ಟೊಂದು ಚಂದವಾದ ಮಾತು. ಕೆಲವು ಶ್ರೇಷ್ಠ ವ್ಯಕ್ತಿಗಳು, ಸಮಾಜದಲ್ಲಿರುವಂಥ ಶ್ರೇಷ್ಠ ವ್ಯಕ್ತಿಗಳು ಅಂದರೆ ಅವರ ವೃತ್ತಿ, ಆ ವೃತ್ತಿಯನ್ನು ಅವಲಂಬಿಸಿದಂಥ 3 ಜನ ಮಹಾನ್ ವ್ಯಕ್ತಿ ಯಾರ್ಯಾರು? ಡಾಕ್ಟರ್, ಆಮೇಲೆ ಇನ್ನೊಬ್ರು ಯಾರು? ಗಾಯಕರು, ಇನ್ನೊಬ್ರು ಯಾರು? ನಾಟ್ಯಕಾರರು. ಇವರೆಲ್ಲ ಅದ್ಭುತವಾದಂಥ ಶ್ರೇಷ್ಠತೆಯನ್ನು ಮೆರೆದಿರ್ಬೇಕಾದ್ರೆ ಅವ್ರು ಯಾವ ಜಾತಿಯೇ ಅಂತ ನಾವು ಕೇಳ್ತೇವೇನು? ನೋಡ್ಲಿಕ್ಕೆ ಹೋಗ್ತೇವೆ ಆ ನಟನೆಯನ್ನು, ನಾಟ್ಯವನ್ನು, ಆ ಗಾಯನವನ್ನು ಕೇಳಲಿಕ್ಕೆ ಹೋಗ್ತೇವೆ. ಆಮೇಲೆ ಆ ಡಾಕ್ಟ್ರ್ ಹತ್ರ ನಾವು ಟ್ರೀಟ್ಮೆಂಟ್ಗೆ ಹೋಗ್ತೇವೆ. ಹೌದಾ? ನೋಡಿ ಹೇಗೆ ಬರ್ದ ನಮ್ಮ ಮುದ್ದುರಾಮ. ಕೇಳಿ ಕುಲವನು ರೋಗಿ ವೈದ್ಯ ನಡೆ ಸಾಗುವನೇ, ಗಾಯಕನ ಪ್ರವರವನು ರಸಿಕ ಕೇಳುವನೇ, ನೂಪುರದ ನಾದದಲ್ಲಿ ಜಾತಿದನಿ ಅಡಗಿದೆಯೇ, ಒಳಿತಿಗೆಲ್ಲಿದೆ ಜಾತಿ ಮುದ್ದು ರಾಮ, ಒಳಿತಿಗೆಲ್ಲಿದೆ ಜಾತಿ ಮುದ್ದು ರಾಮ. ಆಮೇಲೆ ಮನುಷ್ಯಗ ಜೀವನದಲ್ಲಿ ಏನು ಬೇಕು? ಸುಖ ಎಲ್ಲಿದೆ ಸುಖ? ಅದಕ್ಕೊಂದು ಅದ್ಭುತವಾದಂಥ ಒಂದು ಉಪದೇಶವನ್ನು ಮುದ್ದುರಾಮೇಲೆ ಕೊಡ್ತಾನೆ. ಬೇಕೆನ್ನುವಾತ ಲೋಕದಲ್ಲಿ ಬಲು ದುಃಖಿ, ಸುಖಿಯಾರು ಸಾಕೆನ್ನುತ್ತ ನಗುತ್ತಲಿರುವಾತ. ಆಹಾ, ಸುಖಿಯಾರು ಸಾಕೆನ್ನುತ್ತ ನಗುತ್ತಲಿರುವಾತ, ಸಂತಸಕ್ಕೆ ಆಯ್ಕೆ ಇದೆ ಕಣ್ಮುಂದೆ ನೂರಾರು, ಒಲಿ ಇಷ್ಟವಾದುದಕ್ಕೆ ಮುದ್ದು ರಮ, ಒಲಿ ಇಷ್ಟವಾದುದಕ್ಕೆ ಮುದ್ದು ರಮ. ಏನೇನೋ ಮಾತಾಡ್ತಾ ಭಾಳ ದೊಡ್ಡ ಮಾತುಗಾರಿಕೆ ಇರ್ತದೆ ಕೆಲವರಿಗೆ. ಎಷ್ಟು ಮಾತಾಡಿ ಜನರನ್ನು ವಿಭ್ರಮಗೊಳಿಸಿಬಿಡ್ತಾರಲ್ಲ. ಆಮೇಲೆ ಚರಿತ್ರೆನೇ ಇರೋಂಗಿಲ್ಲ ಅವ್ರಿಗೆ, ಒಂದು ಒಳ್ಳೆಯ ನಡತೆನೇ ಇರೋಂಗಿಲ್ಲ, ಬರೀ ಮಾತಾಡೋದು. ಇದು ಎಷ್ಟು ಅಸಹ್ಯ, ಎಷ್ಟೊಂದು ಒಂದು ನಮೂನಿ ಡೇಂಜರಸ್ ಅನ್ನೋದ್ರ ಬಗ್ಗೆ ಮುದ್ದುರಾಮ ಹೇಳ್ತಾನೆ ನೋಡಿ ಇಲ್ಲಿ. ನಿಂತು ವೇದಿಕೆ ಮೇಲೆ ಉದ್ದುದ್ದ ಮಾತಾಡಿ ಮೋಸಗಳಿಸುವ ತಂತ್ರ, ಅದು ದೇಶದ್ರೋಹ. ಚಾರಿತ್ರ್ಯವಿಲ್ಲದವ ನಾಡ ಪ್ರೀತಿಸಲಾರ, ಪೊಳ್ಳು ನುಡಿ ಒಳಿತಲ್ಲ ಮುದ್ದು ರಾಮ. ಹೀಗೆ ಈ ತಮ ಅಳಿದರಿದೆ ಬೆಳಕು, ಈ ಒಂದು ಚೌಪದಿ ಇಲ್ಲಿ ಎಷ್ಟು ಚೌಪದಿ ಇದಷ್ಟು ಇದ್ದು, ಇಲ್ಲಿ 50 ಇಲ್ಲಿ 30 ಅಷ್ಟಿದ್ದು. ಒಂದು ನಿಮಿಷ. ಇಲ್ಲೇ ತಮ ಅಳಿದರಿದೆ, ಇಲ್ಲಿ ಕೇವಲ 37 ಚೌಪದಿಗಳಿದ್ದು ನಾನು ಆರಿಸಿಕೊಂಡು ಈಗಾಗಲೇ ನಿವೇದಿಸಿದ್ದೇನೆ. ಈಗ ಕೊನೆಯದು ತಪ್ಪು ಮಾಡೋದು. ತಪ್ಪೆಂದು ತೋರಿದುದ ಸರಿಪಡಿಸುವುದೆಲೇಸು, ತಿದ್ದದಿರೆ ಪಥ ಮರೆತ ಕಾಡು ಘನಘೋರ, ತಪ್ಪೆಸಗುತ್ತಿರೆ ಮತ್ತೆ ತೀರ ದುಸ್ತರ ಬದುಕು, ಅನುಭವವೇ ಹೆದ್ದಾರಿ ಮುದ್ದು ರಾಮ. ತಪ್ಪು ಮಾಡಬಾರ್ದು, ಮಾಡಿದರೆ ಸರಿಪಡಿಸ್ಕೋಬೇಕು, ಅದನ್ನು ಇನ್ನೊಮ್ಮೆ ತಪ್ಪಂಕ ಮಾಡಬಾರ್ದು. ನಾನು ಹಿಂದಕ್ಕೆ ವರಕವಿ ಬೇಂದ್ರೆಯವರೊಂದು ಮಾತು ಹೇಳ್ತಾ ಇದ್ದರು, ಅದನ್ನು ಹೇಳಿದ್ದೆ. ತಪ್ಪು ಮಾಡಿ ಬರೋದು, ಕ್ಷಮ ಕೇಳೋದು, ಅವ್ರು ಹೇಳಿದ್ದು ಏನೇನೋ ಅವ್ರು ಬರೆಯೋದು, ಸಾರಿ ನಾ ತಪ್ಪು ಮಾಡಿದೆ ಕ್ಷಮ ಮಾಡಿ ಸರ್ ಅಂತ ಬರೋದು. ಆವಾಗ ಒಂದು ವಾರ್ನಿಂಗ್ ಮಾಡ್ತಿದ್ರು, ತಪ್ಪು ಮಾಡಲೇಬೇಡ, ಎಚ್ಚರದಿಂದಿರೋ, ತಪ್ಪು ಮಾಡಲೇಬಾರ್ದು, ಕ್ಷಮೆ ಅಂಕ ಕೇಳಲಿಕ್ಕೆ ಬರಬಾರ್ದು, ತಪ್ಪು ಮಾಡಬಾರ್ದು ಅಂಥೇಳಿ ಅವರು ವಾರ್ನಿಂಗ್. ಅಂದರೆ ತಪ್ಪೆಂದು ಮಾಡಬಾರ್ದು, ನೀನು ಇನ್ನೊಮ್ಮೆ ಎಂಥ ತಪ್ಪು ಮಾಡಿದಂತೆ ಎಚ್ಚರದಿಂದ ಬದುಕು ಅಂತ ಹೇಳಿ ಕಳಿಸ್ತಾ ಇದ್ರಂತ. ಇವತ್ತು ಈ
ತಮ್ಮ ಅಳಿದರಿದೆ ಬೆಳಕು ಮುಕ್ತಾಯವಾಗ್ತಾ ಇದೆ. ಮತ್ತೆ ನಾಳೆ. ನಮಸ್ಕಾರ.